ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ ನೆಲ್ಲೂರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇದು ಬುದ್ಧ ಭಗವಾನರು ಹೇಳಿದ ದೃಷ್ಟಾಂತ ಕಥೆ. ಹಿಂದೆ ವಾರಣಾಸಿಯನ್ನು ಆಳುತ್ತಿದ್ದ ರಾಜ ಬ್ರಹ್ಮದತ್ತ, ಕೋಸಲವನ್ನು ಆಳುತ್ತಿದ್ದ ರಾಜ ಮಲ್ಲಿಕ. ಒಮ್ಮೆ ಇವರಿಬ್ಬರು ರಥಗಳನ್ನು ಏರಿಕೊಂಡು ಒಂದು ಕಿರಿದಾದ ದಾರಿಯಲ್ಲಿ ಎದುರು ಬದುರಾದರು. ಆ ದಾರಿ ಎಷ್ಟು ಕಿರಿದಾಗಿತ್ತೆಂದರೆ ಎರಡು ರಥಗಳು ಒಂದೇ ಸಲಕ್ಕೆ ದಾರಿಯಲ್ಲಿ ಸಾಗಲಾಗುತ್ತಿರಲಿಲ್ಲ. ಇಬ್ಬರಲ್ಲಿ ಯಾರಾದರೊಬ್ಬರು ತಮ್ಮ ರಥವನ್ನು ಹಿಂದಕ್ಕೆ ಸಾಗಿಸಲೇಬೇಕಿತ್ತು. ಆಗ ಕೋಸಲದ ಅರಸ ಮಲ್ಲಿಕನ ಸಾರಥಿ ವಾರಣಾಸಿಯ ರಾಜನ ಸಾರಥಿಗೆ, ನಾನು ಮೊದಲು ಮುಂದೆ ಹೋಗಬೇಕು, ನಿನ್ನ ರಥವನ್ನು ಹಿಂದಕ್ಕೆ ಸಾಗಿಸು ಎಂದು ಬಿರುಸಾಗಿ ಹೇಳಿದ. ವಾರಣಾಸಿಯ ಸಾರಥಿ ಕೂಡ, ನಿನ್ನ ರಥವನ್ನು ಹಿಂದಕ್ಕೆ ಸರಿಸು, ಈ ರಥದಲ್ಲಿ ಕುಳಿತಿರುವವರು ವಾರಣಾಸಿಯ ಬ್ರಹ್ಮದತ್ತ ಮಹಾರಾಜರು ಎಂದು ಅವನಷ್ಟೇ ಖಡಕ್ಕಾಗಿ ಹೇಳಿದ. ಅದಕ್ಕೆ ಕೋಸಲದ ಸಾರಥಿ, ಹೇ ಸಾರಥಿ, ತಿಳಿದು ಮಾತನಾಡು, ಈ ರಥದಲ್ಲಿರುವವರು ಕೋಸಲದ ಮಲ್ಲಿಕ ಮಹಾರಾಜರು, ಆದ್ದರಿಂದ ನಮ್ಮ ರಥ ಸಾಗಲು ಮೊದಲು ದಾರಿ ಬಿಡು ಎಂದ. ನಮ್ಮ ಬ್ರಹ್ಮದತ್ತರೂ ಮಹಾರಾಜರೇ, ಆದ್ದರಿಂದ ನೀನೇ ಮೊದಲು ದಾರಿ ಬಿಡುವುದು ಉಚಿತ ಎಂದ. ಅದಕ್ಕೆ ಕೋಸಲದ ಸಾರಥಿಯು ಅವನು ಹೇಳಿದ ಹಾಗೆಯೇ ಹೇಳಿದ. ಇದೇ ರೀತಿ ಅವರಿಬ್ಬರು ಪರಸ್ಪರ ತಮ್ಮ ತಮ್ಮ ರಾಜನ ಹೆಚ್ಚುಗಾರಿಕೆಯನ್ನು ಹೇಳುತ್ತಿದ್ದರೆ ಹೊರತು ಯಾರೂ ತಮ್ಮ ರಥವನ್ನು ಹಿಂದಕ್ಕೆ ಸರಿಸಲಿಲ್ಲ. ಆಗ ವಾರಣಾಸಿಯ ಸಾರಥಿ ಇದಕ್ಕೊಂದು ಉಪಾಯವು ಉಂಟೆಂದು ಹೀಗೆ ಹೇಳಿದ. ನಮ್ಮಿಬ್ಬರ ರಾಜರಲ್ಲಿ ಯಾರು ವಯಸ್ಸಿನಿಂದ ಹಿರಿಯರು, ಅವರಿಗೆ ಕಿರಿಯರಾದವರು ಮೊದಲು ದಾರಿ ಮಾಡಿಕೊಡುವುದು ಇದೇ ಹೆಚ್ಚು ಸೂಕ್ತವಾದದ್ದು ಎಂದು ಪರಿಹಾರ ಸೂಚಿಸಿದ. ಆದರೂ ಪರಿಹಾರ ದೊರೆಯಲಿಲ್ಲ. ಏಕೆಂದರೆ ಕೋಸಲದ ರಾಜನ ವಯಸ್ಸು ಮತ್ತು ವಾರಣಾಸಿಯ ರಾಜನ ವಯಸ್ಸು ಒಂದೇ ಆಗಿತ್ತು. ಇಬ್ಬರಿಗೂ ಒಂದೇ ವಯಸ್ಸು ಎಂದು ತಿಳಿದ ಮೇಲೆ ರಾಜ್ಯದ ವಿಸ್ತಾರ, ಧನ ಕನಕ, ಯುದ್ಧದಲ್ಲಿ ಪಡೆದ ಗೆಲುವು, ರಥ ಕುದುರೆ ಕಾಲಾಳು, ದನಕರಗಳ ಸಂಖ್ಯೆ, ಜಾತಿ ಕುಲ ಗೋತ್ರ ಇವುಗಳನ್ನು ಹೋಲಿಸಿ ನೋಡಿದರು. ಅದರಲ್ಲಿಯೂ ಕೂಡ ಈ ಇಬ್ಬರು ರಾಜರು ಯಾರಿಗೂ ಕಡಿಮೆ ಇಲ್ಲದೆ ಸರಿಸಮಾನವಾಗಿದ್ದರು. ಯಾರಿಗೆ ಯಾರು ಕಡಿಮೆ ಇರಲಿಲ್ಲ. ಇದರಿಂದಲೂ ಪರಿಹಾರ ದೊರಕಲಿಲ್ಲ. ಆದ್ದರಿಂದ ಈ ಇಬ್ಬರು ರಾಜರಲ್ಲಿ ಹೆಚ್ಚು ಶೀಲವಂತರು ಯಾರೋ ಅವರಿಗೆ ಮೊದಲು ಅವಕಾಶ ಕಲ್ಪಿಸಿಕೊಡುವುದು ಸೂಕ್ತ ಎಂದು ಭಾವಿಸಿದ ವಾರಣಾಸಿಯ ಸಾರಥಿಯು. ಇನ್ನು ನಿಮ್ಮ ರಾಜನ ಶೀಲಾಚಾರ ಏನೆಂಬುದನ್ನು ತಿಳಿಸು, ಅನಂತರದಲ್ಲಿ ಯಾರು ರಥ ಮೊದಲು ಮುಂದೆ ಹೋಗಬೇಕೆಂಬುದನ್ನು ನಿರ್ಧರಿಸೋಣ ಎಂದು ಹೇಳಿದ. ಕೋಸಲದ ಸಾರಥಿಯು ತನ್ನ ರಾಜನಲ್ಲಿರುವ ಶೀಲಾಚಾರವನ್ನು ಕುರಿತು ಹೀಗೆ ಹೇಳಿದನು. ದೃಢವನ್ನು ದೃಢತೆಯಿಂದಲೂ, ಮೃದುವಾದದ್ದನ್ನು ಮೃದುತ್ವದಿಂದಲೂ ಜಯಿಸುವನು. ಸಾಧುವಾದದ್ದನ್ನು ಸಾಧುತ್ವದಿಂದಲೂ, ಅಸಾಧುವಾದದ್ದನ್ನು ಅಸಾಧುವಾದುದರಿಂದಲೂ ಜಯಿಸುವವನು ನಮ್ಮ ಮಲ್ಲಿಕ ಮಹಾರಾಜ. ಇಂತಹ ಗುಣವುಳ್ಳ ರಾಜನ ರಥ ಮುಂದೆ ಸಾಗಬೇಕು. ಆದ್ದರಿಂದ ನಿನ್ನ ರಥವನ್ನು ಹಿಂದಕ್ಕೆ ಸರಿಸು ಎಂದು ಎದೆಯುಬ್ಬಿಸಿ ಹೇಳಿದ. ನಿಮ್ಮ ಅರಸನ ಶೀಲಾಚಾರವನ್ನು ನೀನು ಹೇಳಿದೆ, ಇನ್ನು ನಮ್ಮ ಅರಸನ ಶೀಲಾಚಾರವನ್ನು ನಾನು ಹೇಳುತ್ತೇನೆ. ಕ್ರೋಧವನ್ನು ಅಕ್ರೋಧದಿಂದ ಜಯಿಸುವನು, ಅಸಾಧುವಾದುದನ್ನು ಸಾಧುವಾದುದರಿಂದ ಜಯಿಸುವನು. ದಾನದಿಂದ ಕೃಪಣನನ್ನು, ಸತ್ಯದಿಂದ ಸೆಟೆಯಾಡುವವನನ್ನು ಜಯಿಸುವವನು ನಮ್ಮ ಮಹಾರಾಜ ಬ್ರಹ್ಮದತ್ತ ಎಂದು ವಾರಣಾಸಿಯ ಸಾರಥಿ ನಮ್ರವಾಗಿಯೇ ಹೇಳಿದ. ಹೀಗೆ ಹೇಳುತ್ತಿದ್ದ ಹಾಗೆಯೇ ಕೋಸಲದ ಅರಸ ಮಲ್ಲಿಕ ಮತ್ತು ಅವನ ಸಾರಥಿ ಇಬ್ಬರೂ ರಥದಿಂದ ಕೆಳಗಿಳಿದರು. ಕುದುರೆಗಳನ್ನು ಬಿಚ್ಚಿ ತಮ್ಮ ರಥವನ್ನು ಹಿಂದಕ್ಕೆ ಸರಿಸಿ ಬ್ರಹ್ಮದತ್ತನ ರಥ ಮುಂದಕ್ಕೆ ಸಾಗಲು ಅವಕಾಶ ಮಾಡಿಕೊಟ್ಟರು. ಮಲ್ಲಿಕನು ತನ್ನ ರಾಜ್ಯಕ್ಕೆ ಹಿಂದಿರುಗಿ ಬ್ರಹ್ಮದತ್ತನಂತೆ ಕಾರುಣ್ಯ, ದಾನ, ಸತ್ಯ ಗುಣಗಳನ್ನು ಮೈಗೂಡಿಸಿಕೊಂಡು ರಾಜ್ಯವಾಳಿ ಕೀರ್ತಿವಂತನಾದನು. ಸ್ನೇಹಿತರೆ, ಇದು ಇಂದಿನ ಶೀಲಾಚಾರದ ಬಗ್ಗೆ ಬುದ್ಧನ ಸಮಯದಲ್ಲಿ ನಡೆದಂತಹ ಘಟನೆ. ಇನ್ನಷ್ಟು ಮಾಹಿತಿಗಳೊಂದಿಗೆ ಆರೋಗ್ಯಪೂರ್ಣ ಜೀವನದಕ್ಕಾಗಿ ಆಯುರ್ವೇದದ ಮಹತ್ವವನ್ನು ತಿಳಿಸುತ್ತಾ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.